ಸ್ಟೇರಿಂಗ್ ಲಾಕ್ ಆಗಿ ಮರಕ್ಕೆ ಡಿಕ್ಕಿ ಹೊಡೆದ ಕೆಎಸ್ಆರ್ಟಿಸಿ ಬಸ್. ಸ್ಟೇರಿಂಗ್ ಲಾಕ್ ಆಗಿ ಎದುರಿನ ಮನೆಗೆ ನುಗ್ಗುವ ಸಾಧ್ಯತೆ ಇದ್ದ ಬಸ್ ಡ್ರೈವರ್ ಜಾಗೃತಿಯಿಂದ ಮರಕ್ಕೆ ಡಿಕ್ಕಿ ಕೂದಲೆಳೆಯ ಅಂತರದಲ್ಲಿ ಪಾರಾದ ಮನೆ. ಡ್ರೈವರ್ ಜಾಗೃತಿಯಿಂದ ತಪ್ಪಿದ ಭಾರೀ ಅನಾಹುತ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಮುರಾಳ ಗ್ರಾಮದಲ್ಲಿ ಸಂಭವಿಸಿದ ಘಟನೆಯಲ್ಲಿ ಪ್ರಯಾಣಿಕರಿಗೆ ಯಾವುದೇ ರೀತಿಯ ಹಾನಿಯೂ ಸಂಭವಿಸಿಲ್ಲ. ಬಸ್ಸಿನ ಮೇನ್ ಪಾಠ ಕಟ್ಟಾಗಿ ಸ್ಟೇರಿಂಗ್ ಲಾಕ್ ಆಗಿದ್ದ ಪರಿಣಾಮ ಸಂಭವಿಸಿದ ಘಟನೆ. ಸ್ಥಳಕ್ಕೆ ದೌಡಾಯಿಸಿದ ಘಟಕ ವ್ಯವಸ್ಥಾಪಕ ಮದಬಾವಿ ಮುದ್ದೇಬಿಹಾಳದಿಂದ ನಾಲತಾವಾಡ ಪಟ್ಟಣಕ್ಕೆ ಸಂಚರಿಸುತ್ತಿದ್ದ ಬಸ್. ಘಟನೆಗೆ ಮೆಕ್ಯಾನಿಕ್ಗಳೇ ಕಾರಣ. ಡ್ರೈವರ್ ಮೇಲೆ ಯಾವುದೇ ಕ್ರಮ ಕೈಗೊಳ್ಳದಂತೆ ಗ್ರಾಮಸ್ಥರು ಆಗ್ರಹ. ಬಸ್ಗಳನ್ನು ಸರಿಯಾಗಿ ಚೆಕ್ ಮಾಡದೆ ಕಳಿಸಿದ್ರೆ ಹೀಗೆ ಎಂದು ಮದಬಾವಿಯನ್ನ ತರಾಟೆಗೆ ತೆಗೆದುಕೊಂಡ ಗ್ರಾಮಸ್ಥರು. ಹೆಂಗ್ ಸಂಭವಿಸ್ತ್ರಿ? ಆ ಕಡೆ ಒಂದ್ ಸೈಡ್ ನಾವು ಬರಕತ್ತಿದ್ದೆ ನನ್ನ ಸೈಡ್ಗೆ, ಆ ಕಡೆ ಆಡ್ ಬಂದವ್ರೆ. ಆಡ್ ಬಂದು ಈ ಕಡೆ ತಗೊಂಡು ಅದು ಮೊದಲ ಮೇನ್ ಕಟ್ ಆಗಿತ್ತಂತ ಅಂದ್ರೆ ಒಂದೇ ಉಳಿದ ಕವರ್ದಾಗ ಕಂಡಿಲ್ಲ. ಅದು ಏಕದಮ್ ಲಾಕ್ ಆಗಿ ಎಳೆದು ಬಿಡಿದ್ವಿ ಗಾಡಿ. ಮೇನ್ ಕಟ್ ಆಗಿದ್ ನಿಮ್ ಅಧಿಕಾರಿಗಳ ಗಮನಕ್ಕೆ ತಂದಿಲ್ಲ? ಮೊದಲಿನ ಡ್ರೈವರ್ ತೊಗೊಂಬಂದ್ರಿ, ನಾ 2 ದಿವಸ ಆಯ್ತು ಮಾಡಕತ್ತಿ. ಮೊದಲಿನ ಡ್ರೈವರ್ ಹೇಳೇನಂತ್ರಿ, ಅದು ಹಾಕಿಲ್ಲ. ಅವ್ರು ಒಂದೇ ಸಿಂಗಲ್ ಐತಲ್ಲ, ಸಿಂಗಲ್ ಅದು ಕಟ್ ಆಗಿಬಿಟ್ಟது. ಕಟ್ ಆಗಿ ಎಳೆದು ಬಿಡ್ತಾ ಯಾರು ಮೆಕ್ಯಾನಿಕ್ ನೋಡ್ಯಾರಿ ಇಲ್ಲ ಅಂತ ಹೇಳಿ ಹಂಗ ಹೋಗ್ಯಾರ. ಅದು ನಮಗೂ ಹೇಳಿಲ್ಲ. 2 ದಿವಸ ಕವರ್ದಾಗ ಕಂಡಿಲ್ರಿ. ಅದು ಗ್ರೀಸ್ ಐತಲ್ಲ, ಅದ್ರೊಳಗೆ ಕಂಡಿಲ್ಲ ನಮಗ. ಇದರಲ್ಲಿ ಎಷ್ಟು ಜನ ಪ್ರಯಾಣಿಕರು? 3 ಜನ ಐತ್ರಿ ಅಷ್ಟೇ ರೀ. ಏನಾಗೈತ್ರಿ ಅವ್ರಿಗೆ? ಯಾರಿಗೆ ಏನಾಗಿಲ್ಲ. ಉಳಿಸಿ ಇದನ್ನ ಮಾಡ್ತೇವ್ರಿ. ಹೆಂಗ್ ತಾವ್ ಆಮೇಲೆ ಹೆಂಗ್ ಕಂಟ್ರೋಲ್ ಮಾಡಿದ್ರಿ? ಆಮೇಲೆ ಬ್ರೇಕ್ ಇದನ್ನ ಮಾಡಿ ಶೇರಿಂಗ್ ಜಗ್ಗಿದಂದ್ರೆ ಆಮೇಲೆ ಹೋಗಿ ಸ್ವಲ್ಪ ಬ್ರೇಕ್ ಇದು ಮಾಡಿದೆ. ಅವಾಗ ಟೈಪ್ಸ್ಕೇರ್ ನಿಂದಿರ್ಸಿದ್ರೆ. ಯಾರಿಗೆ ಏನ್ ತಮ್ಮ ಹೆಸರು ಏನ್ರಿ? ಚೆನ್ನಪ್ಪ ಈರಪ್ಪ ಪತ್ತೆಪುರ್, ಊರು ವಿಕ್ರಮ್ ಸಿರಿ, 1384. ಊರು ವೀರೇಶ್ ನಗರ್. ಘಟನೆ ದುರಂತ ಅದು ಚಾಲಕರಿಗೆ ಗೊತ್ತದು. ಇದು ಇಷ್ಟು ಡೌನ್ ಇದೆ, ಡೌನಿಂದ ಒಳಗೆ ಹೋಗ್ಯದ ಗಾಡಿ. ಸ್ಟೇರಿಂಗ್ ಲಾಕ್ ಆಗಿದೆ ಅಂತ ಹೇಳಿದ್ದಾರೆ. ಅದೇ ಅದು ಮೆಕ್ಯಾನಿಕ್ ಚೆಕ್ ಮಾಡ್ತಾ ಇದ್ದಾರೆ. ತಾವು ಬಂದು ಭೇಟಿ ನೀಡಿದ ಮೇಲೆ ಗೊತ್ತಾಯ್ತು ಏನಾಗಿದೆ ಘಟನೆ ಅಂತ ಹೇಳಿ. ಅದು ತೆಗಿಬೇಕು, ಪಾಠ ಒಳಗಿನ ತೆಗೆದ್ಮೇಲೆ ಗೊತ್ತಾಗ. ಇನ್ನು ಏನೋ ಕ್ಲಿಯರಿಟಿ ಆಗಿ ಏನಾಗಿದೆ ಅಂತ ಗೊತ್ತಿಲ್ಲ. ಸ್ಟೇರಿಂಗ್ ಲಾಕ್ ಆಗಿದೆ ಅಂತ ಹೇಳಿದಾರೆ. ಅವರು ಮೇನ್ ಕವರ್ ಹೋದಾಗ ಲಾಕ್ ಆಗಿತ್ತು. ಮೇನ್ ಕವರ್ ಮೇನ್ ಕವರ್ ಪಾಠ ಕಟ್ ಆದ್ರೆ ಲಾಕ್ ಅಂತ ಸರ್. ಡ್ರೈವರ್ ಈ ತರ ಮೇನ್ ಕವರ್ ಕಟ್ ಆಗಿದೆ ಅಂತ ಹೇಳಿ ಏರ್ ಖಾಲಿ ಆಗಿದ್ದು ತಿಳಿಸಿದ್ದಾರೆ. ಅದನ್ನ ಮಾಡಿದ್ದಾರೆ ಕೆಲಸ. ಲಾಕ್ ಆಗೈತೆ ಅಂತ ಬಂದು ಸೀದಾ ಮನೆಯಿಂದ ಬಂದು ಗಾಡಿ ಅದೇ ಬಂದಿದ್ದು ಗಾಡಿ ಬಂದು ಮನೆ ಮುಂದೆ ಏನು ನಮ್ಮ ನಾವು ಉಳಿದ ದೊಡ್ಡ ಮಾತದ. ಮನೆಗೆ ಲಾಸ್ ಆಗೋರ ಸೈಕಲ್ ಮೋಟ್ರು JCB ಎಲ್ಲ ನಿಂತ್ಕೊತಿದ್ವು ಅಲ್ಲಿ. ಹೊರಗೆ ಯಾರ ಕೂತಿದ್ರಿ ಅಂತ ಮನೆ ಕುಂತಾರ. ಅದ್ರ ಪಕ್ಕ ಕಚ್ಚೆ ಕಲ್ಲು ಪಲ್ಲು ಬಿಡದ ನಮ್ಮ ಊರಿಗೆ. ಆಕಿ ಸದ್ ಒಟ್ಟು ರೂಮ್ ಅಂತೀಗ ಮನೆ ಬಂದಾಗ ಸದ್ದು ಆಕಿಗೆ ಸೊಗಸು ಇಲ್ಲ. ಆಕಿಗೆ ಹಂಗಾಗಿ ಅದು ಪೂರಾ ಎದ್ದು ಕುಂದ್ರಕ್ ಬಲ್ಲಂಗೈತೆ ನಮ್ಮ ಅವ್ರು. ನಿಮ್ಗೆ ಹೆಂಗ್ ಗೊತ್ತಾಯ್ತ್ರಿ ಇದು ಬಸ್? ದಣ್ಣ ಅಂದಿದ್ದು ಅಷ್ಟೇ ಸೌಂಡ್ ಕೇಳಿದ ಸೀದಾ ನಮ್ಮ ಮನೆ ಮುಂದೆ ಐತೆ ಗಾಡಿ. ಅದು ಅಷ್ಟು ಸ್ಪೀಡ್ ಬಂತ ಗಾಡಿ. ಬಸ್ನಲ್ಲಿ ಯಾರಿಗಾದ್ರೂ ಏನಾರ ಆಗಿದ್ದು ನೋಡಿ? ಯಾರಿಲ್ಲ, ಇರೋದ 3 ಮಂದಿ ಬಸ್ನಾಗ ಇರೋದು. ಡ್ರೈವರ್ ಒಬ್ಬನೇ. ಡ್ರೈವರ್ ಏನಾರ ಜಿಗಿದ್ನಪ್ಪ ಅಂತಂದ್ರೆ ಅದು ಎಷ್ಟು ಮಂದಿ ಹೋಗಿದ್ರೆ ಗೊತ್ತಿಲ್ಲ. ಆದ್ರೆ ಅವ್ನು ತನ್ನ ಜೀವ ಕೈ ಹಿಡ್ಕೊಂಡ್ ಗಾಡಿ ತಳ ಜಿಗಿದಿಲ್ಲ. ಗಾಡಿಯಾಗ ಕುಂತಾನ ಅಲ್ಲಿ. ಅವ ಡ್ರೈವರ್ ಇಲ್ಲಿಕಪ್ಪ ಅಂದ್ರೆ ಕಲಾ ತಗೊಂಡು ಡ್ರೈವರ್ ಏನಾರ ಜಿಗಿದ್ನಪ್ಪ ಅಂದ್ರೆ ಅದೇನು ಇಲ್ಲಿ ಎಷ್ಟು ಮಂದಿ ಹೋಗಿದ್ರೆ ಗೊತ್ತಿಲ್ಲ. JCB ಹೋಗ್ತಿದ್ವು, ಸೈಕಲ್ ಮೋಟ್ರು ಎಲ್ಲ ವಸು ಹೋಗುವು. ಆದ್ರ ಅವ ಅದು ನನ್ನ ಜೀವ ಅಲ್ಲ ಅಂತ ಕುಂತದ್ಕ ನಾವ್ ಎಲ್ಲರೂ ಸದ್ದ ಇಲ್ಲಿ ಬಂದಿದ್ವಿ. ಗಾಡಿಗಳು ಉಳ್ದವು, ನಾವು ನಮ್ಮ ಮನೆ ಉಳ್ದೈತಿ. ಅಡ್ರೆಸ್ ರೀ? ಬೆನ್ನೂರು.